ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಹಾಗೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಸಿಸ್ಟರ್‌ದು ಎಂಗೇಜ್‌ಮೆಂಟ್ ಇತ್ತು. ಸೊ, ಹೊರಟಿದ್ವಿ ಬೆಳಗ್ಗೆನೆ. ಆ್ಯಂಡ್ ಇವ್ರ ಫ್ರೆಂಡ್ ಕೂಡ ಬರ್ತಿದ್ರು. ಸೊ, ಅವ್ರನ್ನೂ ಪಿಕ್ ಮಾಡ್ಕೊಂಡು ಜೊತೆಲೇ ಹೋದ್ವಿ. ಹೋಗ್ತಾ ವೆದರ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಫುಲ್ಲು ಮೋಡ, ತಣ್ಣಗೆ ಬೀಸೋ ಗಾಳಿ, ಒಂಥರ ಸಕ್ಕತ್ತಾಗಿತ್ತು ಟ್ರಾವೆಲ್ ಅಂತೂ. ಇದ್ರ ಜೊತೆ ಒಂದು ಬೇಜಾರಿನ ವಿಷಯ ಏನಪ್ಪಾ ಅಂತ ಅಂದರೆ ಯಾರೋ ಕಲ್ಲು ಬಿಸಾಡಿದ್ದಾರೆ ಅನ್ಸುತ್ತೆ ಕಾರ್ಗೆ. ನೋಡಿ ಯಾವ ಥರ ಸ್ಕ್ರ್ಯಾಚಸ್ ಆಗಿದೆ ಅಂತ. ಇದನ್ನ ನೋಡಿ ತುಂಬಾ ಬೇಜಾರಾಯಿತು. ಮೇ ಬಿ ಮಕ್ಕಳು ಮಾಡಿದಾರೋ ಅಥವಾ ದೊಡ್ಡವರೇ ಬೇಕು ಅಂತ ಮಾಡಿದಾರೋ ಗೊತ್ತಿಲ್ಲ. ಬೆಳಗ್ಗೆ ನೋಡಿದ ತಕ್ಷಣನೇ ಸಖತ್ ಬೇಜಾರಾಗೋಯ್ತು. ಬಟ್ ಆಗೋಗಿರೋದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಸೊ, ಅಲ್ಲಿಂದ ಮುಗಿಸ್ಕೊಂಡು ಫಸ್ಟು ನಾವು ಹೋಗಿದ್ದೇನೆ ಚಾಮರಾಜೇಶ್ವರ ದೇವಸ್ಥಾನಕ್ಕೆ. ಯಾಕಂದರೆ ನಗರದಲ್ಲೇ ಇದ್ದಿದ್ದು ಎಂಗೇಜ್‌ಮೆಂಟು. ಸೊ, ಈ ಟೆಂಪಲ್‌ಗೂ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಈ ಟೆಂಪಲ್‌ಗೆ ಬರ್ತಾ ಇರೋದು. ಮದುವೆ ಆಗಿದ್ದು ಫಸ್ಟ್ ಆಷಾಢದಲ್ಲೇ ನಾವು ಇಲ್ಲಿಗೆ ಬರಬೇಕಿತ್ತು. ಬಟ್ ಅವಾಗ ಬರೋಕ್ಕಾಗಿರಲಿಲ್ಲ. ನಾನು ಊರಲ್ಲೇ ಇರಲಿಲ್ಲ. ಸೊ, ಬಂದಿರಲಿಲ್ಲ ನಾವು. ಅವಾಗಿಂದ ಅನ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಇವತ್ತು ನೋಡೋ ಅವಕಾಶ ನಮ್ಗೆ ಸಿಕ್ಕಿದೆ. ಸೊ, ಬನ್ನಿ ನೋಡೋಣ. ಚೆನ್ನಾಗಿದೆ, ಟೆಂಪಲ್ ಅಂತೂ ತುಂಬಾನೇ ದೊಡ್ಡದಾಗಿದೆ. ನೀವೇ ನೋಡ್ತಾ ಇರ್ಬೋದು. ಸೇಮ್ ಸ್ವಲ್ಪ ನಂಜನಗೂಡು ದೇವಸ್ಥಾನ ಇದೆ ಅಲ್ವಾ, ಅದೇ ಥರ ಇದೆ. ಹಿಂದೆ ಹರಿಕೊಟಾರ ಅಂತ ಕರೀತಿದ್ದ ಊರಲ್ಲಿ ಚಾಮರಾಜ ಒಡೆಯರ್ ಅವರು ಜನಿಸಿದ ಮೇಲೆ ಈ ಊರಿಗೆ ಚಾಮರಾಜನಗರ ಅಂತ ನಾಮಕರಣ ಮಾಡಲಾಗುತ್ತೆ. ಹಾಗೆ ತಂದೆ ನೆನಪಿಗೋಸ್ಕರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ದೇವಾಲಯನ ನಿರ್ಮಾಣ ಮಾಡ್ತಾರೆ. ಈ ದೇವಾಲಯದಲ್ಲಿ ಕಾಶಿಯಿಂದ ತಂದ ಶಿವನ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಇಲ್ಲಿ ಚಾಮರಾಜೇಶ್ವರ ದೇವರು ಮಾತ್ರ ಅಲ್ಲದೆ ಮೈಸೂರಿನ ಒಡೆಯರ್ ವಂಶಸ್ಥರ ಕುಲದೇವಿಯಾದ ತಾಯಿ ಚಾಮುಂಡೇಶ್ವರಿ ಮತ್ತು ಕೆಂಪನಂಜಾಂಬ ಎಂಬ ದೇವರು ಕೂಡ ಇಲ್ಲಿ ಸ್ಥಾಪನೆಯಾಗಿದೆ. ಇಲ್ಲಿ 3 ಗರ್ಭಗುಡಿ ಇರೋದು. ಹಾಗೆ ಆಷಾಢ ಮಾಸದಲ್ಲಿ ನವಜೋಡಿಗಳು ಜೊತೆಯಲ್ಲಿ ಇರಬಾರ್ದು ಅನ್ನೋದು ನಮ್ಮ ಹಿಂದಿನ ಕಾಲದಿಂದನೂ ಬಂದಿರೋಂತಹ ಪ್ರತೀತಿ ಅಲ್ವಾ. ಸೊ, ಈ ಇಲ್ಲಿ ನಡೆಯುವಂತಹ ರಥೋತ್ಸವ ಆಷಾಢ ಮಾಸದಲ್ಲೇ ನಡೆಯೋದ್ರಿಂದ ಎಲ್ಲ ನವಜೋಡಿಗಳು ಬಂದು ಇಲ್ಲಿಗೆ ದೇವರ ರಥಕ್ಕೆ ಹಣ್ಣು ಸಲ್ಲಿಸೋದ್ರಿಂದ ಅವ್ರ ಮುಂದಿನ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಡೆಯುವಂತಹ ಜಾತ್ರೆನ ನವದಂಪತಿಗಳ ಪ್ರೀತಿ ಜಾತ್ರೆ ಅಂತಾನೆ ಕರೀತಾರೆ. ಸಾಮಾನ್ಯವಾಗಿ ಶಿವಪ್ಪನ ಹತ್ರ ಬೇಡ್ಕೊಳ್ಳೋಕೆ ಅಂತ ಹೋದಾಗ ನಂದಿ ದೇವ್ರಿಗೆ ಹೇಳಿದ್ರೆ ಅವರು ಶಿವಪ್ಪಂಗೆ ತಲುಪಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ, ಇಲ್ಲೂ ನಂದಿ ಹತ್ರ ಹೇಳ್ಕೊಂಡ್ರೆ ಶಿವಪ್ಪಂಗೆ ತಲುಪುತ್ತೆ ಅಂತ ಯಾರೋ ಹೇಳಿದ್ರು. ಅದರಿಂದ ನನ್ನ ಮನಸ್ಸಲ್ಲಿರೋದನ್ನ ಅಲ್ಲಿ ಹೇಳ್ಕೊಂಡೆ. ಅದು ನೆರವೇರಲಿ ಅಂತಾನೆ ಬೇಡ್ಕೊಂಡು ಬಂದೆ. ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲೇನೆ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ನನಗೆ ಮುಂಚೆ ಗೊತ್ತಿರಲಿಲ್ಲ ಇಲ್ಲಿದೆ ಅಂತ. ಬಂದು ನೋಡಿದ ತಕ್ಷಣನೇ ತುಂಬಾನೇ ಖುಷಿ ಆಯಿತು. ನಾನು ತುಂಬ ನಂಬಿರೋ ಅಂತಹ ತಾಯಿ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ.
ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ರಶ್ ಏನು ಜಾಸ್ತಿ ಇಲ್ಲದೆ ಇರೋ ಕಾರಣ ದೇವ್ರನ್ನೆಲ್ಲ ಚೆನ್ನಾಗಿ ನೋಡಿದ್ವಿ. ಸೊ ಈಗ ಎಂಗೇಜ್ಮೆಂಟ್ಗೆ ಹೊರಟ್ವಿ. ಮಾತಾಡಿ, ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಕನಸು ಅಲ್ವಾ, ಇನ್ನಿ ಏನೇನು ನೋಡ್ಬೇಕು ಕಾಣೆ. ಮಮತಾ NPM ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ನೋ ಕಾಮೆಂಟ್ಸ್. ಸೊ ನಾವಿಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಅರ್ಧಶಾಸ್ತ್ರ ಆಗೋಗಿತ್ತು. ಬಟ್ ಇನ್ನ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿರ್ಲಿಲ್ಲ ಸದ್ಯಕ್ಕೆ. ಈ ಕಡೆ ನೋಡಿ, ಅಪರೂಪ ಆದ್ಮೇಲೆ ಸಿಕ್ಕಿರೋ ಫ್ರೆಂಡು. ಸೊ ರಿಂಗ್ ಎಕ್ಸ್ಚೇಂಜ್ ಆಯಿತು. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಯಾರಿಗೆ ತಾನೇ ಬೇಜಾರಾಗುತ್ತೆ ಹೇಳಿ, ತುಂಬಾ ಖುಷಿ ಆಯಿತು. ಅದಾದಮೇಲೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಬರೋ ಅಷ್ಟರಲ್ಲಿ ರಿಸೆಪ್ಷನ್ಗೆ ಆಲ್ರೆಡಿ ನಿಲ್ಲಿಸಿದ್ರು. ಸೊ ಅವ್ರಿಗೂ ವಿಶ್ ಮಾಡಿ ಫೋಟೋಸ್ ಕೂಡ ತಗೊಂಡ್ವಿ. ಫಂಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಎಲ್ಲರನ್ನೂ ಮೀಟ್ ಮಾಡಿ ತುಂಬಾನೇ ಖುಷಿ ಆಯಿತು. ಸೊ ಅಲ್ಲಿಂದ ಹೊರಡುವಾಗ ಲೈಟಾಗಿ ಮಳೆ ಬರ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಫುಲ್ಲು ಜೋರೇ ಆಗೋಯ್ತು. ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಒಂದು CC ಕ್ಯಾಮ್ರಾ ಆರ್ಡರ್ ಇತ್ತು. ಸೊ ಅಲ್ಲಿ ಲೊಕೇಶನ್ಗೂ ವಿಸಿಟ್ ಮಾಡಿ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಮಳೆ ಅಂದರೆ ಮಳೆ ಗೈಸ್. ಬಟ್ ಅಲ್ಲಿಂದ ಹೊರಡುವಾಗ ಈ ಸ್ಪಾಟ್ ಸಿಕ್ತು. ನೋಡೋದಕ್ಕಂತೂ ಅದ್ಭುತವಾಗಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ವೆದರ್ಗೆ ಈ ಫ್ಲವರ್ಸ್ ನೋಡ್ತಾ ಇದ್ರೆ ಅಯ್ಯೋ ಅಲ್ಲಿಂದ ಹೊರಡೋದಕ್ಕೆ ಮನ್ಸಾಗ್ತಾ ಇರಲಿಲ್ಲ. ನಿಜ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಎಲ್ಲಾನು. ಬಟ್ ಮಳೆ ಬರ್ತಿದ್ರಿಂದ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗೆ ನೋಡ್ಕೊಂಡು ಬಂದ್ಬಿಟ್ವಿ. ಬರ್ತಾ ನವಿಲುಗಳು ಕೂಡ ಸಿಕ್ಕಿತ್ತು. ಬಟ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಒಂಥರ ಚೆನ್ನಾಗಿತ್ತು ವೇ. ಆ್ಯಕ್ಚುಲಿ ಇನ್ನೊಂದು ಏನಾಗಿದೆ ಇವತ್ತು ನರಸೀಪುರದಲ್ಲಿ ಅಂತ ಅಂದರೆ, ಸೀನು ಫ್ಯಾಷನ್ಸ್ ಅಂತ ಇತ್ತು ಗೈಸ್. ಎಲ್ಲಿ ಅಂತಂದರೆ ಭಗವಾನ್ ಟಾಕೀಸ್ ಹತ್ರ ಪಕ್ಕದಲ್ಲಿ. ಪಾಪ ಫುಲ್ಲು ಏನೋ ಎಲೆಕ್ಟ್ರಿಕ್ ಇಶ್ಯೂ ಇಂದ ಆಗಿ ಫುಲ್ ಬಿಲ್ಡಿಂಗ್ ಹತ್ಕೊಂಡು ಉರಿದೋಗಿದೆ. ಫುಲ್ ಅಂದರೆ ಫುಲ್ ಸುಟ್ಟೋಗ್ಬಿಟ್ಟಿದೆ, ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ನೋಡ್ಬಿಟ್ಟು ನಿಜ ಬೇಜಾರಾಯಿತು. ಇವಾಗ ಬರ್ತಾ ನೋಡ್ಕೊಂಡು ಬಂದೆ ಅದು ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ನಿಜ ಅಷ್ಟೆಲ್ಲ ಬಂಡವಾಳ ಹಾಕಿ ಆ ಥರ ಆದರೆ ತುಂಬಾ ಬೇಜಾರಾಯಿತು ನನಗೂ ನೋಡಿಬಿಟ್ಟು. ಸಾಧ್ಯ ಆದರೆ ಇದರಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ, ನೀವೇ ನೋಡಿ ಹೆಂಗಾಗಿದೆ ಅಂತ. ಪಾಪ ಗೈಸ್ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗಂತೂ ನೋಡಿ ಅದನ್ನು. ಸೊ ಸ್ವಲ್ಪ ಎಲ್ಲರೂ ಹುಷಾರಾಗಿರಿ. ನಾವೆಷ್ಟೇ ಪರ್ಫೆಕ್ಟಾಗಿದ್ದೀವಿ ಅಂತ ಅಂದ್ಕೊಂಡ್ರು ಯಾವಾಗ ಏನು ಮಿಸ್ಟೇಕ್ ಆಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಗಿಸ್ಕೊಂಡು ಬಂದು ಫ್ರೆಂಡ್ಸ್ನ ಡ್ರಾಪ್ ಮಾಡಿ ಮತ್ತೆ ನಮ್ಮ ಅತ್ತೆ ಮಾವನ್ನ ಮಾತಾಡಿಸ್ಕೊಂಡು ಈಗ ಜಸ್ಟ್ ಅಂಗಡಿ ಹತ್ರ ಬಂದ್ವಿ. ಯಾರೋ ಕಸ್ಟಮರ್ ಬರ್ತಾರೆ ಅಂತ ಹೇಳಿದರು. ಸೊ ಬಂದ್ವಿ. ಎಲ್ಲ ಚೆನ್ನಾಗಾಯಿತು. ಎಲ್ಲ ಫ್ರೆಂಡ್ಸ್ನು ಮೀಟ್ ಮಾಡಿ ಕೂಡ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವಾಗ ಈ ಟೈಮ್ಗೆ 1 ಇಯರ್ ಬ್ಯಾಕ್ ಇವರೆಲ್ಲರೂ ಮಂತ್ರಾಲಯಕ್ಕೆ ಹೋಗಿದ್ರು. ಆಗ ನಾನು ಮಿಸ್ ಆಗಿದ್ದೆ. ಏನಾಗಿತ್ತು ಅಂತ ಅಷ್ಟಾಗಿ ನೆನಪಿಲ್ಲ ನನಗೆ. ಅವಾಗ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಮತ್ತೆ 1 ಇಯರ್ ಆದಮೇಲೆ ಎಲ್ಲರೂ ಸೇರಿದ್ರು ಅವರು. ಅದರ ಜೊತೆಗೆ ಇವಾಗ ನಾನು ಕೂಡ ಅವ್ರನ್ನೆಲ್ಲರನ್ನೂ ಮೀಟ್ ಮಾಡಿದೆ. ಸೊ ತುಂಬಾ ಖುಷಿ ಆಯಿತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.